ನಾವಿವತ್ತು ದೇವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಹೋಗ್ತಿರೋದು ಕಪಡಿ ಮತ್ತು ಚುಂಚನಕಟ್ಟೆ ದೇವಸ್ಥಾನಕ್ಕೆ. ಕಪಡಿ ದೇವಸ್ಥಾನದ ಬಗ್ಗೆ ನನಗೆ ಚಿಕ್ಕವಳಿಂದನೂ ಸ್ವಲ್ಪ ಕುತೂಹಲ ಜಾಸ್ತಿ. ಯಾಕಂದರೆ ನಾನು ಸ್ಕೂಲಲ್ಲಿರಬೇಕಾದ್ರೆ ನನ್ನ ಕ್ಲಾಸ್ಮೇಟ್ಸ್ಗಳು ಫ್ರೆಂಡ್ಸ್ಗಳು ಒಬ್ಬೊಬ್ಬರು ಕೂದಲು ಮುಡಿ ಕೊಟ್ಟು ಮೊಟ್ಟೆ ಮಾಡಿಸ್ಕೊಂಡು ಬಂದಿರ್ತಿದ್ರು. ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ ಉತ್ತರ, ಕಪಡಿಗೆ ಹೋಗಿದ್ವಿ ಅಂತ. ನಾನಂತೂ ಆವಾಗ ಮೊಟ್ಟೆ ಹೊಡೆಸ್ಕೋಬೇಕು ಅಂತಂದರೆ ಕಪಡಿಗೆ ಹೋಗಬೇಕೇನೋ ಅಂತ ಯೋಚನೆ ಮಾಡ್ತಿದ್ದೆ. ಚಿಕ್ಕವಳಿರ್ಬೇಕಾದ್ರೆ ತುಂಬ ಆಸೆ ಇತ್ತು, ಆದರೆ ಹೋಗೋದಕ್ಕಾಗಲಿಲ್ಲ. ಆದರೆ ಇವಾಗ ನಾನು ಹೋಗ್ತಿರೋದು ಇದು ಈ 2ನೇ ಬಾರಿ. ಮೊದಲು ಹೋಗಿದ್ದು ಇದೇ ವರ್ಷ ಜನವರಿಯಲ್ಲೇ. ಇವತ್ತು ದೇವಸ್ಥಾನಕ್ಕೆ ಹೋಗೋ ಮೊದಲು ಆನ್ ದ ವೇ ಸಿಗೋ ಕಟ್ಟೆ ಮಳಲ್ವಾಡಿ ಹತ್ರ ಇರೋ ಮಿನಿ ಡ್ಯಾಮ್ಗೆ ಹೋಗಿ ಅಲ್ಲೊಂದಷ್ಟು ಫೋಟೋಶೂಟ್ ನಡೆಸಿ ದೇವಸ್ಥಾನಕ್ಕೆ ಹೋದ್ವಿ. ದಾರಿ ಮಧ್ಯೆ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ನಾನಂತೂ ಯಾವುದೇ ಕಾರಣಕ್ಕೂ ಹಸಿವು ನಿದ್ದೆ ಎರಡನ್ನೂ ತಡೆಯಲ್ಲ. ಹಾಗಾಗಿ ದಾರಿ ಮಧ್ಯ ಬೇಕ್ರಿಲಿ ಒಂದೆರಡು ಬನ್ ತಿಂದು ಪ್ರಯಾಣವನ್ನು ಮುಂದುವರಿಸಿದ್ವಿ. ಹೋಟೆಲಲ್ಲೇ ತಿಂಡಿ ತಿನ್ಬೋದಿತ್ತು, ಆದರೆ ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೇ ನಮ್ಮ ಅತ್ತಿಗೆ ಮತ್ತು ಅತ್ತೆ ಇಬ್ಬರು ಸೇರಿ ಪಲಾವ್ ಮಾಡಿ ಅದನ್ನು ಡಬ್ಬಿಗೆ ಹಾಕ್ಕೊಂಡಿದ್ರು. ಅದು ಅವ್ರು ಹೋಗ್ತಿದ್ದ ಕಾರಲ್ಲಿತ್ತು. ಮಧ್ಯದಲ್ಲೆಲ್ಲಾದರೂ ಗಾಡಿ ನಿಲ್ಲಿಸಿ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಆದರೆ ಒಂದು ಸಲ ನಾವು ತುಂಬ ಮುಂದೆ ಹೋಗಿಬಿಡ್ತಿದ್ವಿ, ಇಲ್ಲಾಂದರೆ ತುಂಬ ಹಿಂದೆ ಉಳಿದ್ಬಿಡ್ತಿದ್ವಿ. ಹಾಗಾಗಿ ಸರಿಯಾಗಿ ಕೋಆರ್ಡಿನೇಷನ್ ಆಗದೆ ತಿಂಡಿ ತಿನ್ನೋದಕ್ಕಾಗಲಿಲ್ಲ. ಅಂತೂ ಇಂತೂ ಒಬ್ರನ್ನೊಬ್ರು ಚೇಸ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಪೂಜೆ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂದ್ಕೊಳ್ತಿದ್ವಿ. ಆದರೆ ಅಷ್ಟರಲ್ಲೇ ದೇವಸ್ಥಾನದಲ್ಲಿ ಅನ್ನಪ್ರಸಾದ ನಡೀತಾ ಇತ್ತು. ಹಾಗಾಗಿ ಮುಡಿ ಕೊಟ್ಟು ದೇವರ ದರ್ಶನ ಪಡೆದು ಅಲ್ಲೇ ಪ್ರಸಾದವನ್ನು ಸ್ವೀಕರಿಸಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದೇ ನಾವು ಹೊರಟಿದ್ದು ಚುಂಚನಕಟ್ಟೆ ಕಡೆಗೆ. ಯಾಕಂದರೆ ಇಲ್ಲಿ ದೇವಸ್ಥಾನದ ಬಾಗಿಲನ್ನು 1 ಗಂಟೆಗೆ ಹಾಕಿಬಿಡ್ತಾರೆ. ಹೋದ ಸಲ ಹೋದಾಗಲೂ ನಮಗೆ ದರ್ಶನ ಸಿಗಲಿಲ್ಲ. ಈ ಸಲ ಕಪಡಿ ಬಿಟ್ಟಾಗಲೇ 12:30 ಆಗೋಗಿತ್ತು. ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲೇ ಬಂದ್ವಿ. ಆದರೆ ದುರಾದೃಷ್ಟ, ದೇವಸ್ಥಾನದ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ಬಾಗಿಲನ್ನು ಹಾಕ್ತಾಯಿದ್ರು. ಸೊ ಈ ಸಲನೂ ನಮಗೆ ಅದೃಷ್ಟ ಇರಲಿಲ್ಲ. ಹಾಗಾಗಿ ಯಾರೆಲ್ಲ ಚುಂಚನಕಟ್ಟೆ ದೇವಸ್ಥಾನಕ್ಕೆ ಬರಬೇಕು ಅಂದ್ಕೋತಾ ಇದ್ದೀರಾ ಅವರಿಗೆ ಇದೊಂದು ಇನ್ಫಾರ್ಮೇಷನು. ದಯವಿಟ್ಟು 12:30ಯಿಂದ 1 ಗಂಟೆ ಒಳಗೆ ಬರೋದು ಒಳ್ಳೆಯದು. ಇಲ್ಲ ಅಂದರೆ 3 ಗಂಟೆ ನಂತರ ಬನ್ನಿ. ಶನಿವಾರ ಮತ್ತು ಭಾನುವಾರ ಸದಾ ಓಪನ್ ಇರುತ್ತೆ, ಮತ್ತು ಶ್ರಾವಣ ಮಾಸದಲ್ಲೂ ಓಪನ್ ಇರುತ್ತೆ. ಉಳಿದ ದಿನಗಳಲ್ಲಿ ಬರುವವರು ಒಂಚೂರು ಟೈಮಿಂಗ್ಸ್ ನೋಡ್ಕೊಂಡು ಬನ್ನಿ. ನಮ್ಮ ಥರ ಬಂದು ನಿರಾಶರಾಗಿ ಹೋಗ್ಬಿಡಿ. ನಾನು 2ನೇ ಸಲ ಬಂದಿರೋದು. ನನ್ನ ಜೊತೆಗೆ ಬಂದಿರೋರಲ್ಲಿ ಕೆಲವರು 2 ಸಲ 3 ಸಲ ಬಂದಿರೋರು ಇದ್ದಾರೆ. ಅವ್ರಿಗೂ ಕೂಡ ಹಿಂಗೆ ಆಗಿದ್ದು. ರಾಮ ಸಿಗಲಿಲ್ಲ ಅಂದ್ರೇನು, ಆಂಜನೇಯ ಸಿಕ್ಕಿದ್ನಲ್ಲ ಅಂತ ಹನುಮಂತನ ದರ್ಶನ ಪಡೆದು ಚುಂಚನಕಟ್ಟೆ ಫಾಲ್ಸ್ ನೋಡಿಕೊಂಡು ವಾಪಸ್ ಊರಿಗೆ ಹೊರಟ್ವಿ. ಆನ್ ದ ವೇ ನಳ್ಳಿ ಅಂದರೆ ಕ್ರ್ಯಾಬ್ ತೊಗೊಂಡು, ಹಾಗೆ ಮುಂದೆ ಎಳೆ ಸೌತೆಕಾಯಿಗಳು ಕಂಡ್ವು, ಅದನ್ನು ತೊಗೊಂಡು ಹುಣಸೂರಿನ ನರ್ಸರಿಯಲ್ಲಿ 1-2 ಗಿಡಗಳು ತೊಗೊಂಡು ಮನೆಗೆ ಬಂದ್ವಿ.